ನಮ್ಮ ಕನಕಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿರ್ಚೇನಗುಡ್ಡ ತಾಂಡದ ಒಂದು ಕಾಡು ಪ್ರದೇಶದಲ್ಲಿ ಅನಾಮಧೇಯ ಗಂಡಸಿನ ಶವ ಸುಟ್ಟು ಹಾಕಿದ್ದಾರೆ. ಅಸ್ಥಿಪಂಜರ ಇದೆ ಅಂತೇಳಿ ನಮಗೆ ಮಾಹಿತಿ ಬಂದಿತ್ತು. ನಾವು ಕೂಡಲೇ ಸಿಬ್ಬಂದಿಯೊಂದಿಗೆ ದಿನಾಂಕ 4 ಇದೇ ತಿಂಗಳು 4ನೇ ತಾರೀಕಿನಂದು ರಾತ್ರಿ ನಾವು ಸಿಬ್ಬಂದಿಯೊಂದಿಗೆ ಹೋಗಿ ಸ್ಥಳದಲ್ಲಿ ನೋಡಿದಾಗಿ ಒಂದು ಅನಾಮಧೇಯ ಸುಮಾರು ಒಂದು 25 ವರ್ಷ ವಯಸ್ಸಿನ ಗಂಡಸಿನ ಒಂದು ಅನಾಮಧೇಯ ಶವ ಇತ್ತು. ಅದು ಯಾರೋ ದುಷ್ಕರ್ಮಿಗಳು ಅದನ್ನು ಕೊಲೆ ಮಾಡಿ ಗುರುತಿಸಬಾರ್ದು ಅಂತ ಹೇಳಿ ಆ ಜಾಗದಲ್ಲಿ ತಂದು ಹಾಕಿ ಪೆಟ್ರೋಲಿಂದ ಬೆಂಕಿ ಹಚ್ಚಿಸುತ್ತಿದ್ದಾರೆ. ಅದನ್ನು ಕೊಳೆತ ಶವ ಆಗಿದ್ದರಿಂದ ಪ್ರಾಣಿಗಳು ಸಹ ತಿಂದು ಬರೀ ಅಸ್ಥಿಪಂಜರ ಮಾತ್ರ ನಮ್ಗೆ ಸಿಕ್ಕಿದ್ದು. ಈ ಹಿನ್ನೆಲೆಯಲ್ಲಿ ನಾವು ನಮ್ಮ ಕನಕಗಿರಿ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 1/8/26 ಕೊಲೆ ಮತ್ತು ಸಾಕ್ಷಿ ನಾಶ ಪ್ರಕರಣವನ್ನು ದಾಖಲಿಸಿಕೊಂಡು ನಮ್ಮ ಮೇಲಾಧಿಕಾರಿಗಳಾದ SP ಸಾಹೇಬರು ಕೊಪ್ಪಳ, ಅಡಿಷನಲ್ SP ಸಾಹೇಬರು ಕೊಪ್ಪಳ ಮತ್ತು DSP ಸಾಹೇಬರು ಗಂಗಾವತಿ ನೇತೃತ್ವದಲ್ಲಿ ನಾವು ಸುಮಾರು 3 ತಂಡಗಳನ್ನಾಗಿ ಮಾಡಿ ಈ ಒಂದು ಕೊಲೆಯನ್ನು ಭೇದಿಸಬೇಕು ಅಂತ ಹೇಳಿಬಿಟ್ಟು ನಾವು ಈ ನಮ್ಮ ಇಲಾಖೆ ತಂತ್ರಜ್ಞಾನ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು, ಸಾಕ್ಷಿಗಳನ್ನು, ಇವುಗಳನ್ನೆಲ್ಲ ನಾವು ಶೇಖರಣೆ ಮಾಡಿ ಟವರ್ ಡಂಪು, CDR, ಲೊಕೇಶನ್ಸು ಇವುಗಳನ್ನೆಲ್ಲ ನಾವು ಮಾಡಿ ಒಂದು 3 ತಂಡಗಳ ಪೈಕಿ ಒಂದು ತಂಡ ನಮಗೆ ಹೇರೂರು ಗ್ರಾಮದಲ್ಲಿ ಒಬ್ಬ ಯುವಕ ಮಿಸ್ ಆಗಿದ್ದಾರೆ ಅಲ್ಲಿ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದ ಮೇಲೆ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ತಂಡದೊಂದಿಗೆ ನಾವು ಬೆನ್ನಟ್ಟಿ ಹೋದಾಗ ಅಲ್ಲಿ ದೇವೇಂದ್ರ ಗೌಡ ವಯಸ್ಸು 33 ವರ್ಷ ಅನ್ನುವಂಥ ವ್ಯಕ್ತಿ ಆ ಶವ ಆಗಿತ್ತು ಅನ್ನೋದು ನಮಗೆ ಗೊತ್ತಾಯಿತು. ಆದ ನಂತರ ನಾವು ಅದಕ್ಕೆ ಕಾರಣ ಹುಡುಕಿದಾಗ ಅದು ಅವರ ಕೌಟುಂಬಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಒಂದು ಜಮೀನು ವಿವಾದ ಮತ್ತು ಕೌಟುಂಬಿಕ ಸಮಸ್ಯೆ, ಆಸ್ತಿ ಹಂಚಿಕೆ ವಿವಾದ ಇರುವುದರಿಂದ ಅವರ ಕುಟುಂಬಸ್ಥರೇ ಅವರಣ್ಣ ಏನುಗೌಡ ಪಾಟೀಲ್ ಮತ್ತು ಅವರ ಮಾವ ಗಂಗಾಧರ ಗೌಡ ಇತರರು ಸೇರಿ ಅವರನ್ನು ದಿನಾಂಕ 28/6/2026 ರಾತ್ರಿ 10 ಗಂಟೆ ಸುಮಾರಿಗೆ ಅವ್ರ ಮನೆಯಲ್ಲೇ ಜಗಳ ಮಾಡಿಕೊಂಡು, ಮನೆಯ ಮೇಲೆ ಟೆರೆಸ್ ಮೇಲೆ ಜಗಳ ಮಾಡಿಕೊಂಡು ಅವರಿಗೆ ಕೈಗಳಿಂದ ಬಡೆ ಮಾಡಿ ಒಂದು ತೀವ್ರ ಗಾಯವಾಗಿ ಅಲ್ಲೇ ಸ್ಥಳದಲ್ಲೇ ಮೃತಪಡ್ತಾನೆ. ಅವ್ರಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಅಂತೇಳಿ ಕೂಡಲೇ ಅವರಿಬ್ಬರು ಆರೋಪಿತರು ಅವನನ್ನು ಒಂದು ಬೆಡ್ಶೀಟ್ ಇದರಲ್ಲಿ ಅವನ್ನ ಸುತ್ತುವರೆಕೊಂಡು ಕೆಳಗಿಳಿಸಿ ಅಲ್ಲಿಂದ ಬೈಕ್ನಲ್ಲಿ ಅಲ್ಲಿಂದ ಸುಮಾರು ಒಂದು 20 ಕಿಲೋಮೀಟರ್ನಷ್ಟು ದೂರ ನಮ್ಮ ಕನಕಗಿರಿ ಠಾಣೆ ಸರಹದ್ದು ಚಿರ್ಚೇನಗುಡ್ಡ ತಾಂಡದ ಅಡವಿ ಪ್ರದೇಶದಲ್ಲಿ ಬಿಸಾಕಿ ಅದೇ ಬೈಕ್ನಿಂದ ಬಂದಿದ್ದ ಪೆಟ್ರೋಲನ್ನು ತೆಗೆದು ಅದರ ಮೇಲೆ ಸುಟ್ಟು ಹಾಕಿ ಹೋಗಿದ್ದಾರೆ ಅಂತ ಹೇಳಿ ನಮಗೆ ತನಿಖೆಯಿಂದ ಗೊತ್ತಾಗಿದೆ. ಹಾಗಾಗಿ ನಾವು ಆ ಇಬ್ಬರು ಅಯ್ಯನಗೌಡ ಮತ್ತು ಗಂಗಾಧರ ಗೌಡ ಆರೋಪಿಗಳನ್ನು ನಾವು ಬಂಧಿಸಿ ನಮ್ಮ ಕಾನೂನು ಕ್ರಮ ಏನಿದೆ ಆ ಕಾನೂನು ಕ್ರಮವನ್ನು ಪ್ರಕಾರ ನಾವು ಪ್ರೊಸೀಜರನ್ನು ನಾವು ಮಾಡ್ತಾಯಿದ್ದೀವಿ ಸರ್. ಈ ಪ್ರಕರಣ ನಾವು 26 ತಾಸಿನಲ್ಲಿ ನಾವು 26 ತಾಸಿನಲ್ಲಿ ನಾವು ಆರೋಪಿಗಳನ್ನು 30 ತಾಸು ಒಳಗಡೆ ನಾವು ಆರೋಪಿಗಳನ್ನು ನಾವು ಪತ್ತೆ ಹಚ್ಚಿದ್ದೀವಿ. ಸೇಮ್ ಅದೇ ರೀತಿ ಹೋದ ವರ್ಷವೂ ಸಹ ಕರೆಕ್ಟ್ 1 ತಿಂಗಳ ಹಿಂದೆನೂ ಇದೇ ರೀತಿ ಸೇಮ್ ಇನ್ಸಿಡೆಂಟ್ ಅನಾಮಧೇಯ ಶವ, ಹೆಣ್ಣುಮಕ್ಕಳು ಶವ ಇಲ್ಲೇ ಕನಕಗಿರಿ ಪಟ್ಟಣದಲ್ಲೇ ನಡೆದಿತ್ತು. ಸಿಮಿಲರ್ ಅದೇ ರೀತಿ ಅದನ್ನು ಕೂಡ ನಾವು 30 ತಾಸುಗಳಲ್ಲಿ ನಾವು ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸಿದ್ವಿ. ಸೇಮ್ ಇದು ಕೇಸನ್ನು ಸಹ ಅದೇ ರೀತಿ ನಾವು ಆರೋಪಿಗಳನ್ನು ಬಂಧಿಸಿದ್ವಿ. ಅವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ.